ಕೋಲಾರ ನಗರಸಭೆಗೆ ಸೇರಿರುವ ವಾರ್ಡ್ ಸಂಖ್ಯೆ 24ಕ್ಕೆ ಸೇರಿರುವ ಕಾರಂಜಿಕಟ್ಟೆ, ಬೋವಿ ಕಾಲೋನಿ, ಸಂತೆ ಬಡಾವಣೆ, ಶಾಂತಿ ನಗರಗಳ ಮಳೆ ನೀರು ಸರಾಗವಾಗಿ ಹರಿದು ಹೋಗಲು ಹಾಗೂ ರಾಜಕಾಲುವೆ ದುರಸ್ತಿ ಮತ್ತು ಮರು ನಿರ್ಮಾಣಕ್ಕೆ ಕ್ರಮ ಕೈಗೊಂಡಿರುವುದನ್ನು ಶ್ಲಾಘಿಸಿದ ಕಾಂಗ್ರೆಸ್ ಮುಖಂಡ ಚಂದ್ರಮೌಳಿ. ಕೋಲಾರ ನಗರಸಭೆಗೆ ಸೇರಿರುವ ವಾರ್ಡ್ ಸಂಖ್ಯೆ 24ಕ್ಕೆ ಸೇರಿರುವ ಕಾರಂಜಿಕಟ್ಟೆ, ಬೋವಿ ಕಾಲೋನಿ, ಸಂತೆ ಬಡಾವಣೆ, ಶಾಂತಿ ನಗರಗಳು ಹಿಂದೆ ಕೀಲುಕೋಟೆ ಕೆರೆಯ ಗದ್ದೆಗಳ ಪ್ರದೇಶವಾಗಿದ್ದು, ಮಳೆಗಾಲದಲ್ಲಿ ನೀರು ಸರಾಗವಾಗಿ ರಾಜಕಾಲುವೆಗೆ ಹರಿದು ಹೋಗಲು ವ್ಯವಸ್ಥೆ ಇಲ್ಲದನ್ನ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಹಾಗೂ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದ ನಜೀರ್ ಅಹ್ಮದ್ ರವರಿಗೆ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್ ರವರುಗಳು ಮನಗಂಡು ಚರ್ಚಿಸಿ ಸುಮಾರು 90 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮಳೆ ನೀರು ಸರಾಗವಾಗಿ ಹರಿಯಲು ಮತ್ತು ರಾಜಕಾಲುವೆ ದುರಸ್ತಿ ಮತ್ತು ಮರು ನಿರ್ಮಾಣಕ್ಕೆ ಕ್ರಮ ಕೈಗೊಂಡಿರುವುದು ಹಾಗೂ ಪ್ರಸ್ತುತ ವಾರ್ಡ್ ಸಂಖ್ಯೆ 24ರಲ್ಲಿ ಸಿಸಿ ರಸ್ತೆಗಳ ನಿರ್ಮಾಣಕ್ಕೆ 30 ಲಕ್ಷ ಅನುದಾನವನ್ನು ಮುಖ್ಯಮಂತ್ರಿಯವರ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಬಿಡುಗಡೆ ಮಾಡಿರುವುದನ್ನು ಕಾಂಗ್ರೆಸ್ ಮುಖಂಡ ಚಂದ್ರಮೌಳಿ ಸ್ವಾಗತಿಸಿದರಲ್ಲದೆ ಶ್ಲಾಘನೀಯ ಎಂದರು. ವಾರ್ಡ್ ಸಂಖ್ಯೆ 24ರಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿಗಳ ವೀಕ್ಷಣೆ ಮಾಡಿದ ನಂತರ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿ, ನಮ್ಮ ವಾರ್ಡ್ನಲ್ಲಿ ಬಹಳಷ್ಟು ರಸ್ತೆಗಳು ಹದಗೆಟ್ಟಿದ್ದು 30 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ 4 ಸಿಸಿ ರಸ್ತೆಗಳ ನಿರ್ಮಾಣ ಮಾಡುತ್ತಿರುವುದು ಜನತೆಗೆ ಬಹಳಷ್ಟು ಅನುಕೂಲವಾಗಲಿದೆ ಎಂದು ಹೇಳಿದರು. ಶಾಸಕರ ಆದೇಶದ ಮೇರೆಗೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರುಗಳ ಸಹಕಾರದಲ್ಲಿ ನಮಗೆ ನೀಡಿದ ಜವಾಬ್ದಾರಿಯಂತೆ ವಾರ್ಡ್ನಲ್ಲಿ ಹದಗೆಟ್ಟಿದ್ದ ಹಾಗೂ ಮಳೆಗಾಲದಲ್ಲಿ ಓಡಾಡಲು ತೊಂದರೆ ಆಗುತ್ತಿದ್ದ ಶಾಂತಿನಗರ ಮುಖ್ಯ ರಸ್ತೆ, ಯಲ್ಲಮ್ಮ ದೇವಾಲಯ ರಸ್ತೆ, ಕಳ್ಳಿಕಾಯಿ ಮಿಲ್ ಬಳಿಯ ರಸ್ತೆಗಳ ಅಭಿವೃದ್ಧಿ ಕಾರ್ಯ ನಡೆಸುತ್ತಿರುವುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ರಸ್ತೆಗಳ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ ಮಾಡಿದ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಹಾಗೂ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದ ನಜೀರ್ ಅಹ್ಮದ್ ರವರಿಗೆ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್ ಅವರಿಗೆ ವಾರ್ಡ್ನ ನಾಗರಿಕರ ಪರವಾಗಿ ಧನ್ಯವಾದಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಮಣಿ ಕಿರಣ್, ಸಿರಾಜ್, ಮೃತ್ಯುಂಜಯ, ಸತೀಶ್ ಕುಮಾರ್ ಸೇರಿದಂತೆ ಅನೇಕ ನಾಗರಿಕರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು. ನಮ್ಮ ವಾರ್ಡ್ ನಂಬರ್ ನಮ್ಮದು ಕಾಂಗ್ರೆಸ್ ಪಕ್ಷದಿಂದ ನಮ್ಮ MLA ಕೊತ್ತೂರು ಮಂಜು ಅಣ್ಣ ಅವರು ಈ ಶಾಂತಿನಗರ್ ಸರ್ಕಲ್ಲು, ಆಮೇಲೆ ಈ ಕಡೆ ಕಬ್ರಸ್ತಾನ್ ರೋಡು ಎಲ್ಲ ಸೇರಿಸಿ ಒಂದು 8 ರೋಡ್ಗಳು ಆಗ್ತಾವ್ರೆ. ಸುಮಾರು ಒಂದು 5-6 ವರ್ಷದಿಂದ ಈ ರೋಡ್ಗಳೇ ಇದ್ದಿಲ್ಲ ಇಲ್ಲಿ. 15 ವರ್ಷದಿಂದ ರೋಡ್ಗಳಿಲ್ಲ ಇಲ್ಲಿ. ತುಂಬ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮಿಗಿಲಿಂದ ಇಲ್ಲಿ ಕಂಬಗಳು ಇಲ್ಲಿ ಒಂದು 15-20 ವರ್ಷದಿಂದ ಕಂಬಗಳೇ ಚೇಂಜ್ ಮಾಡಿಲ್ಲ ಇಲ್ಲಿ. ಇದು 11 kV ಹೋಗಿದೆ ಇಲ್ಲಿ. ತುಂಬ ಡೇಂಜರ್ ಇದು. ಆಮೇಲೆ ನಮ್ದು ಕೊತ್ತೂರು ಮಂಜು ಅಣ್ಣ ಕಡೆಯಿಂದ ತುಂಬ ಸಹಾಯ ಆಗಿದೆ. ಅನುದಾನದಲ್ಲಿ ಇವತ್ತು ಅಶ್ವಥ್ ಕಟ್ಟೆಯಿಂದ ಕೇಬಲ್ ಸುರೇಶ್ ಮನೆಯವರೆಗೂ ಸಿಸಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ಇನ್ನೊಂದು 9ನೇ ಕ್ರಾಸಲ್ಲಿ ಸುಬ್ರಹ್ಮಣ್ಯ ಮನೆಯಿಂದ ರಾಜಕಾಲುವೆವರೆಗೂ ಒಂದು ಮಾಡ್ತಾ ಇದ್ದಾರೆ. ರಾಜನಗರದಲ್ಲಿ ರಾಜಕಾಲುವೆಯಿಂದ ಸುತ್ತೂರು ಬಾಬು ಮನೆಯವರೆಗೂ ಒಂದು ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದೆಲ್ಲ ರಸ್ತೆ ಅನುದಾನ ನೀಡಿದ ಎಲ್ಲ ಸಮಸ್ತ ವಾರ್ಡಿನ ಪರವಾಗಿ ಅಭಿನಂದನೆಗಳು. ಒಂದು 24ನೇ ವಾರ್ಡ. ಜಾಸ್ತಿ ವರ್ಷದಿಂದ ಈ ರೋಡ್ ಇರಲಿಲ್ಲ. ನಮ್ಮ MLA ಅವರ ಅನುದಾನದಲ್ಲಿ 30 ಲಕ್ಷ ಹಾಕಿದ್ದಾರೆ ವಾರ್ಡ್ಗೆ. ಮತ್ತು ಈ ರೋಡು ಮತ್ತು ಇನ್ನೊಂದು ಆ ಕಡೆ ಶಾಂತಿನಗರ 2 ರೋಡ್. ನಮ್ಮ MLA ಸಾಹೇಬರು ಅನಿಲ್ ಅಣ್ಣ, ನಜೀರ್ ಅಹ್ಮದ್ ಸಾಹೇಬರು, ಅಧ್ಯಕ್ಷರು, ಇವರಿಗೆಲ್ಲ ಧನ್ಯವಾದಗಳು. ನಮ್ಮ MLA ಅನುದಾನ ಹಾಕಿದ್ದಾರೆ. ಇಷ್ಟು ವರ್ಷ ಇರಲಿಲ್ಲ, ಜಾಸ್ತಿ ಅಲ್ಲ. ಕಾಂಗ್ರೆಸ್ ಸರ್ಕಾರದಿಂದ ಅನುದಾನ ಬಂದಿದೆ. ಸಿದ್ದರಾಮಯ್ಯನವರು ಅದೆಲ್ಲ ಧನ್ಯವಾದಗಳು. ಆಯ್ತು, ಇರಲಿ, ಅವೆಲ್ಲ ಏನು ಬೇಡ. ಆತ್ಮೀಯ ಬಂಧುಗಳೇ, ವಾರ್ಡ್ ನಂಬರ್ ಕೋಲಾರ ನಗರದ ವಾರ್ಡ್ 4ರಲ್ಲಿ ಸಾಕಷ್ಟು ರಸ್ತೆಗಳು ಹದಗೆಟ್ಟಿತ್ತು. ಈ ಸಂಬಂಧ ಮಾನ್ಯ ಮುಖ್ಯಮಂತ್ರಿಗಳ ಮೂಲಭೂತ ಸೌಕರ್ಯ ಯೋಜನೆಯಡಿಯಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜೂರವರು 30 ಲಕ್ಷ ರೂಪಾಯಿ ಅನುದಾನವನ್ನು ನಮ್ಮ ವಾರ್ಡ್ ನೀಡಿರ್ತಕ್ಕಂಥದ್ದು. ಪ್ರಥಮವಾಗಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ವಾರ್ಡ್ ನಂಬರ್ 24 ಏನಾಗಿದೆ ಅಂತಂದರೆ, ಸುಮಾರು 106 ವರ್ಷಗಳಿಂದ ಇದು ಕೆರೆಯ ಗದ್ದೆಗಳ ಪ್ರದೇಶ ಇದೆ.
ಕೀಲುಕೋಟೆ ಕೆರೆ ಗದ್ದೆಗಳ ಪ್ರದೇಶ, ಹಾಗಾಗಿ ಇದು ಕಾರಂಜಿ ಕಟ್ಟೆ ಅಂತ ಹೇಳ್ತಾರೆ. ಆ ಕಾರಂಜಿ ಕಟ್ಟೆಯಲ್ಲಿ ಬೋವಿ ಕಾಲೋನಿ ಇರ್ಬೋದು, ಸಂತೆ ಬಡಾವಣೆ ಇರ್ಬೋದು, ಶಾಂತಿನಗರ ಇರ್ಬೋದು, ನಗರ ಬೆಳೆದಂಗೆಲ್ಲ ಬಡಾವಣೆಗಳು ಈ ರೀತಿ ಬೆಳೆದು ಇವತ್ತು ನಗರವಾಗಿ ಪರಿವರ್ತನೆ ಆಗಿದೆ. ಇಲ್ಲಿ ಗದ್ದೆಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿರ್ತಕ್ಕಂಥ ವಾಟರ್ ಸೋರ್ಸಸ್ನ ಅದನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡಬೇಕಾಗಿತ್ತು. ಏನು ಕೃಷಿ ಸಂಬಂಧಿತ ಜಮೀನುಗಳಾಗಿತ್ತು. ನಮಗೆ ಅನುಗುಣವಾಗಿ ನಾವು ಇರ್ತಕ್ಕಂಥ ಮನೆಗಳ ನಿರ್ಮಾಣ ಮಾಡಿಕೊಂಡು ಅಂಥ ದಿನಗಳಲ್ಲಿ ಏನಾಯಿತು ಅಂತಂದರೆ ಆ ವಾಟರ್ ಸೋರ್ಸ್ನ ಡಿವೇಷನ್ ಮಾಡುವಂಥ ಕೆಲಸಗಳು ಇತಿಹಾಸದುದ್ದಕ್ಕೂ ಯಾರೂ ಮಾಡಿಲ್ಲ. ಇಲ್ಲಿ ಇವತ್ತೇನಾಗಿದೆ ಅಂತಂದರೆ ಮಳೆ ಬಂದರೆ ಮನೆಗಳಲ್ಲಿ ನೀರು ತುಂಬಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿತ್ತು ಕಾರಂಜಿ ಕಟ್ಟೆಯಲ್ಲಿ. ಅಂದರೆ ಯಥೇಚ್ಛವಾಗಿ ಈ ಭಾಗದಲ್ಲಿ, ಶಾಂತಿನಗರ ಭಾಗದಲ್ಲಿ ಈ ಹಿಂದೆ ರಾಜಕಾಲುವೆಗಳನ್ನೆಲ್ಲ ದುರಸ್ತಿಗಳು ಮಾಡಿ ದೊಡ್ಡ ದೊಡ್ಡ ರಾಜಕಾಲುವೆಗಳು ಮಾಡಿ ಅದರ ಮೇಲೆ ಸ್ಲಾಬ್ಗಳು ಹಾಕುವಂಥದ್ದಾಯಿತು. ಅಲ್ಲಿಗೂ ಸಹ ಇವತ್ತು ಪರಿಸ್ಥಿತಿಗಳು ಹಂಗೇ ಇದೆ. ಇದನ್ನು ಅರ್ಥ ನಮ್ಮ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜಣ್ಣವರು, ನಮ್ಮ ವಿಧಾನಸಭಾ ಕ್ಷೇತ್ರದ ಮತ್ತೊಬ್ಬ ನಾಯಕರು ಹಾಗೂ ವಿಧಾನಸಭಾ ಕ್ಷೇತ್ರದ ಸದಸ್ಯರಾಗಿರ್ತಕ್ಕಂಥ ML ಅನಿಲ್ ಕುಮಾರ್ ಸಾರು ಹಾಗೂ ನಮ್ಮ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಹಾಗೂ ನಮ್ಮ ನಾಯಕರಾಗಿರ್ತಕ್ಕಂಥ ನಜೀರ್ ಅಣ್ಣವರು ಇವರೆಲ್ಲ ಸುದೀರ್ಘವಾಗಿ ಚರ್ಚೆ ಮಾಡಿ ಸುಮಾರು 90 ಕೋಟಿ ರೂಪಾಯಿಗಳಲ್ಲಿ ಇಲ್ಲಿ ನೀರೇನು ನಿಲ್ತಾ ಇತ್ತು ಅದು ನಿಲ್ಲದಂಗೆ ಮಾಡಿ ಸಗಾರವಾಗಿ ರಾಜಕೀಯ ರೂಪಾಯಿ ಮೊತ್ತದ ಅನುದಾನದಲ್ಲಿ ಇವತ್ತು ದೊಡ್ಡ ರಾಜಕಾಲುವೆಯನ್ನು ಮರು ನಿರ್ಮಾಣ ಮಾಡುವಂಥದ್ದು ಮತ್ತು ದುರಸ್ತಿ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇದಕ್ಕೆ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇದ್ರ ಜೊತೆಯಲ್ಲಿ 30 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ನಮ್ಮ ಭಾಗದಲ್ಲಿ ಏನು ಹದಗೆಟ್ಟ ರಸ್ತೆಗಳಿತ್ತು ಆ ರಸ್ತೆಗಳನ್ನ ನೀವು ಹುಡುಕಿ ನೀವು ಆಗಬೇಕು ಅಂತ ನಮಗೆ ಜವಾಬ್ದಾರಿ ಕೊಟ್ಟಿದ್ದರು. ನನಗಿರ್ಬೋದು, ನಮ್ಮ ಮಣಿಯವ್ರಿಗಿರ್ಬೋದು, ನಮ್ಮ ಕಿರಣ್ ಅವ್ರಿಗಿರ್ಬೋದು, ಇನ್ನು ಸಾಕಷ್ಟು ನಮ್ಮ ಸಿರಾಜ್ ಅವರು, ಇನ್ನು ಸಾಕಷ್ಟು ಈ ನಮ್ಮ ಸ್ಥಳೀಯ ಮುಖಂಡರು ಏನಿದ್ವಿ ನಮ್ಗೆ ಹೇಳಿದರು, ನಿಮ್ಮ ಭಾಗದಲ್ಲಿ ಏನು ರಸ್ತೆಗಳು ಹದಗೆಟ್ಟಿದೆ ಆ ರಸ್ತೆಗಳ ಅಭಿವೃದ್ಧಿಗಾಗಿ ನಾವು ಅನುದಾನ ಕೊಡ್ತಾ ಇದ್ದೀವಿ. ಸಮರ್ಪಕವಾಗಿರ್ತಕ್ಕಂಥ ಕೆಟ್ಟಿರ್ತಕ್ಕಂಥ ರಸ್ತೆಗಳನ್ನ ಸಮರ್ಪಕವಾಗಿ ರೆಡಿ ಮಾಡ್ಕೊಳ್ಳುವಂಥ ಕೆಲಸ ಮಾಡಿ ಅಂತ ಹೇಳಿದರು. ಹಾಗಾಗಿ ಇದು ತುಂಬ ಹದಗೆಟ್ಟಿತ್ತು ಈ ರಸ್ತೆ ಮತ್ತು ಯಲ್ಲಮ್ಮ ದೇವಾಲಯ ಪಕ್ಕದಲ್ಲಿ ಒಂದು ರಸ್ತೆ ಇತ್ತು. ಮಳೆ ಬಂದರೆ ಸಾರ್ವಜನಿಕರು ಓಡಾಡೋ ಒಂದು ರಸ್ತೆ ಇತ್ತು. ಸಾಕಷ್ಟು ಆ ರಾಜಕಾಲುವೆಯಿಂದ ಹಾವುಗಳು ಬರ್ತಾಯಿತ್ತು. ಆ ರಸ್ತೆ, ಈ 3 ರಸ್ತೆಗಳು 30 ಲಕ್ಷ ರೂಪಾಯಿ ಅನುದಾನದಲ್ಲಿ ನಾವಿವತ್ತು ಈ ರಸ್ತೆ ಮಾಡ್ತಾ ಇದ್ದೀವಿ. ಈ ರಸ್ತೆಗೆ ಅನುದಾನ ಕೊಟ್ಟಿರ್ತಕ್ಕಂಥ ನಮ್ಮ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜಣ್ಣವ್ರಿಗೆ, ಅದೇ ರೀತಿ ನಮ್ಮ ವಿಧಾನ ಪರಿಷತ್ ಸದಸ್ಯರು ಹಾಗೂ ನಮ್ಮ ನಾಯಕರಾಗಿರ್ತಕ್ಕಂಥ ಅನಿಲ್ ಅಣ್ಣವ್ರಿಗೆ, ಅದೇ ರೀತಿ ಹಿರಿಯ ನಮ್ಮ ನಾಯಕರು ಹಾಗೂ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಜೀರ್ ಅಣ್ಣವ್ರಿಗೆ, ನಮ್ಮ ವಾರ್ಡ್ನ ಮತ್ತು